ನಮಸ್ಕಾರ ಸ್ನೇಹಿತರೆ, ಅನಮ್ ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಜನವರಿಯಲ್ಲಿ ಈ ಹೊಸ ವರ್ಷದಲ್ಲಿ ಬರ್ತಾ ಇರೋಂಥ ಮೊದಲನೇ ಪುಷ್ಯ ನಕ್ಷತ್ರ ಈ ಜನವರಿ 4 ಮತ್ತು 5ನೇ ತಾರೀಕು ಬರ್ತಾ ಇದೆ. ಎಲ್ರಿಗೂ ಗೊತ್ತಿರೋ ಹಾಗೆ ಪುಷ್ಯ ನಕ್ಷತ್ರ ಅಂದ್ರೇ ಅದರ ಅರ್ಥನೇ ಪೋಷಣೆ ಅಂತ. ಅಂದರೆ ನೀವೇನೇ ಒಂದು ಕೆಲಸವನ್ನು ಮಾಡಿದ್ರೆ ಅದನ್ನು ಪೋಷಿಸುವಂಥದ್ದು, ಅಂದರೆ ಬೆಳೆಸುವಂಥದ್ದು. ನೀವು ಮಾಡುವಂಥ ಒಂದು ಕೆಲಸಗಳಿಗೆ ಎನರ್ಜಿಯನ್ನು ತಂದುಕೊಡುವಂಥ ಶಕ್ತಿ ಈ ಪುಷ್ಯ ನಕ್ಷತ್ರಕ್ಕೆ ಇರುತ್ತೆ. ಈ ಪುಷ್ಯ ನಕ್ಷತ್ರದ ದಿನ ಯಾವುದೇ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿದರೂ ಕೂಡ ಅದು ಸಕ್ಸಸ್ ಆಗುತ್ತೆ. ಅಂದರೆ ನೀವು ಒಂದು ಸೈಟ್ ರಿಜಿಸ್ಟ್ರೇಷನ್ ಇರ್ಬೋದು, ಒಂದು ಹೊಸ ಅಂಗಡಿ ಪೂಜೆ ಇರ್ಬೋದು, ಹೊಸ ಚಿನ್ನ ಬೆಳ್ಳಿ ಏನೇ ಒಂದು ವಸ್ತುಗಳನ್ನು ಖರೀದಿ ಮಾಡುವಂಥದ್ದಿರ್ಬೋದು, ಮನೆ ಕಟ್ಟೋದಿರ್ಬೋದು, ಎಲ್ಲದಕ್ಕೂ ಕೂಡ ಈ ಪುಷ್ಯ ನಕ್ಷತ್ರ ಬಹಳನೇ ಒಳ್ಳೆಯ ನಕ್ಷತ್ರ. ಈ ದಿವಸ ಏನೇ ಮಾಡಿದ್ರೂ ಕೂಡ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ಈ ದಿವಸ ನಿಮಗೆ ಖರ್ಚಿಲ್ಲದೆ ಇರೋಂಥ, ಅಂದರೆ ಒಂದು ಹಣಕಾಸಿಗೆ ಸಂಬಂಧಪಟ್ಟಂಥ ನಿಮಗೆ ಅಡಚಣೆಗಳು, ಅಥವಾ ನೀವು ಜೀವನದಲ್ಲಿ ಏನೋ ಒಂದು ಕೆಲಸವನ್ನು ಮಾಡಬೇಕು ಅಂದ್ಕೊಂಡಿರ್ತೀರ, ಅದು ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ. ಅಂದರೆ ಒಂದು ಅಡೆತಡೆ ಅನ್ನೋದು ಬರ್ತಿರುತ್ತೆ. ಅಥವಾ ನಿಮ್ಮ ಮನಸ್ಸಿನಲ್ಲೇ ಇದು ಮಾಡೋದಕ್ಕೆ ಆಗೋದಿಲ್ಲ, ಏನೋ ಕಡಿಮೆ ಇದೆ ಅಂತ ಅನ್ನಿಸ್ತಾ ಇರುತ್ತೆ. ಈ ರೀತಿ ಎಲ್ಲ ಒಂದು ಸಮಸ್ಯೆಗಳು, ಅದೇ ರೀತಿ ಹಣ ಕೈಯಲ್ಲಿ ನಿಲ್ತಾ ಇರೋದಿಲ್ಲ, ಬಹಳನೇ ಅನಗತ್ಯ ಖರ್ಚುಗಳು ಹೆಚ್ಚಾಗ್ತಾ ಇರೋವಂಥದ್ದು, ಮಾಡಬೇಕು ಅಂದ್ಕೊಂಡಿದ್ದ ಕೆಲಸ ಆಗದೇ ಇರೋವಂಥದ್ದು, ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದು ಪರಿಹಾರವನ್ನು, ತುಂಬಾ ಒಂದು ಪವರ್ಫುಲ್ ಒಂದು ಪರಿಹಾರವನ್ನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ನಂಬಿಕೆ ಇಟ್ಟು ನಾನು ಹೇಳೋಂಥ ಸಮಯದಲ್ಲಿ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಅದೇ ರೀತಿ ನಿಮಗೆ ಅನಗತ್ಯ ಖರ್ಚುಗಳೇನಿದೆ ಅದಕ್ಕೆಲ್ಲ ಕಡಿವಾಣ ಬೀಳುತ್ತೆ. ನೀವು ಅಂದ್ಕೊಂಡಂಥ ಕೆಲಸಗಳೆಲ್ಲ ಕೂಡ ಸರಾಗವಾಗಿ ನಡೆಯುತ್ತೆ. ಇದ್ದಂಥ ಏನೇ ಒಂದು ಅಡೆತಡೆಗಳಿದ್ದರೆ ಅದೆಲ್ಲವೂ ಕೂಡ ದೂರ ಆಗುತ್ತೆ. ಕೈನಲ್ಲಿ ಹಣ ಅನ್ನೋದು ನಿಲ್ಲೋದಕ್ಕೆ ಪ್ರಾರಂಭ ಆಗುತ್ತೆ. ಆದ್ದರಿಂದ ನಂಬಿಕೆಯಿಂದ ಈ ಒಂದು ರೆಮಿಡಿಯನ್ನು ನೀವು ಮಾಡಿ ನೋಡಿ, ಬಹಳನೇ ಒಳ್ಳೆಯ ರಿಸಲ್ಟ್ ಅನ್ನೋದು ಸಿಗುತ್ತೆ. ಏನು ಮಾಡಬೇಕು, ಹಾಗೆ ಯಾವಾಗ ಮಾಡಬೇಕಂತ ಹೇಳಿದ್ರೆ, ಜನವರಿ 4ನೇ ತಾರೀಕು ಮಧ್ಯಾಹ್ನ 3 ಗಂಟೆ 11 ನಿಮಿಷದ ನಂತರ ಈ ಪುಷ್ಯ ನಕ್ಷತ್ರ, ಅಂದರೆ ರವಿ ಪುಷ್ಯ ನಕ್ಷತ್ರ ಪ್ರಾರಂಭ ಆಗ್ತಾ ಇದೆ. ಇದು ಭಾನುವಾರ ಪ್ರಾರಂಭ ಆಗೋದ್ರಿಂದ ಇದನ್ನು ರವಿ ಪುಷ್ಯ ಅಂತ ಕರೀತಾರೆ. ಅದೇ ರೀತಿ ಸೋಮವಾರ ಮಧ್ಯಾಹ್ನ 1 ಗಂಟೆ 24 ನಿಮಿಷಕ್ಕೆ ಇದು ಮುಕ್ತಾಯ ಆಗ್ತಾ ಇರೋದು. ಸೋಮವಾರ ಕೂಡ ಇರೋದ್ರಿಂದ ನಾಳೆ ಸೋಮಪುಷ್ಯ ಅಂತ ಕರೀತಾರೆ. ನೀವು ಈ ಜನವರಿ 4ನೇ ತಾರೀಕು ಮಧ್ಯಾಹ್ನ 3 ಗಂಟೆ 11 ನಿಮಿಷದ ನಂತರದಿಂದ, ಅದೇ ರೀತಿ ಸೋಮವಾರ ಮಧ್ಯಾಹ್ನ 1 ಗಂಟೆ 24 ನಿಮಿಷದ ಒಳಗಡೆ, ಇವತ್ತು 3 ಗಂಟೆ 11 ನಿಮಿಷದ ನಂತರದಲ್ಲಿ ಕೂಡ ಈ ಒಂದು ರೆಮಿಡಿಯನ್ನು ಮಾಡ್ಬೋದು. ಅಥವಾ ನಾಳೆ ಮಧ್ಯಾಹ್ನ 1 ಗಂಟೆ 24 ನಿಮಿಷದವರೆಗೂ ಸಮಯ ಇರುತ್ತೆ. ಆದರೆ ನೀವು ಸೋಮವಾರ ಮಾಡೋಂಥವ್ರು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಒಂದು ರೆಮಿಡಿಯನ್ನು ಮಾಡ್ಕೊಳ್ಳೋದ್ರಿಂದ ತುಂಬ, ಅಂದರೆ ತುಂಬಾ ಇದು ಒಂದು ರಿಸಲ್ಟನ್ನು ನಿಮಗೆ ಕೊಡೋಂಥದ್ದು. ನೀವು ಭಾನುವಾರ ಮಾಡೋದಿದ್ದರೆ ಮಧ್ಯಾಹ್ನ 3 ಗಂಟೆ 12 ನಿಮಿಷದಿಂದ ಪ್ರಾರಂಭ ಆಗುತ್ತೆ. ನೀವು ಸಂಜೆ 6 ಗಂಟೆ ಸಮಯದಲ್ಲಿ ಮಾಡ್ಬೋದು, ಅಥವಾ ಇದು ಪ್ರಾರಂಭ ಆದ ನಂತರದಲ್ಲಿ 3 ಗಂಟೆ 12 ನಿಮಿಷದಿಂದ ನೀವು ಯಾವಾಗ ಬೇಕಾದರೂ ಮಾಡ್ಬೋದು. ಆದರೆ ಸಂಜೆ ಸಮಯದಲ್ಲಿ ಮಾಡೋದ್ರಿಂದ ಇನ್ನೂ ಸ್ವಲ್ಪ ಹೆಚ್ಚಿನ ಪ್ರಮಾಣದ ಶಕ್ತಿ ಅನ್ನೋದು ಇರುತ್ತೆ. 6 ಗಂಟೆ ಸಮಯದಲ್ಲಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಸೋಮವಾರ ಮಾಡೋಂಥವ್ರು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಒಂದು ರೆಮಿಡಿಯನ್ನು ಮಾಡೋದು ತುಂಬಾ ಒಳ್ಳೆಯದು. ಏನು ಮಾಡಬೇಕಂತ ಹೇಳಿದ್ರೆ, ಒಂದು ಸ್ಟೀಲ್ದು ಬೌಲ್ ಅಥವಾ ಒಂದು ಸ್ಟೀಲ್ದು ಲೋಟ ಯಾವುದಾದ್ರೂ ಬೇಕಾದರೂ ತಗೊಳ್ಬೋದು. ಅದರ ಒಳಗಡೆ ಸ್ವಲ್ಪ ನಾಣ್ಯಗಳನ್ನು ಹಾಕಬೇಕು. ಒಂದು 4-5 ನಾಣ್ಯಗಳು ಅಥವಾ 1-2 ನಿಮ್ಮ ಇಷ್ಟ ಬಂದಷ್ಟು ನಾಣ್ಯಗಳನ್ನು ಅದರಲ್ಲಿ ಹಾಕಬೇಕು. ಅದನ್ನು ಹಾಕಿದ ನಂತರ ಆ ಬೌಲ್ ತುಂಬ ಅಕ್ಕಿಯನ್ನು ಹಾಕಬೇಕು. ಯಾವುದಾದ್ರೂ ಅಕ್ಕಿ, ನೀವು ಊಟಕ್ಕೆ ಬಳಸುವಂಥ ಅಕ್ಕಿಯನ್ನು ಅದರೊಳಗಡೆ ಹಾಕಬೇಕು. ಯಾಕೆಂದರೆ ಅಕ್ಕಿ ಅಂದ್ರೇ ಅನ್ನಪೂರ್ಣೇಶ್ವರಿದು ಲಕ್ಷ್ಮೀ ಸ್ವರೂಪ. ಅದೇ ರೀತಿ ಕಾಯಿನ್ಗಳನ್ನು ಹಾಕಿದ್ರೆ ಧನಲಕ್ಷ್ಮಿಯ ಸ್ವರೂಪ. ಇವೆರಡನ್ನೂ ಕೂಡ ಅದ್ರ ಒಳಗಡೆ ಹಾಕಬೇಕು. ಆ ನಂತರದಲ್ಲಿ ಏನು ಮಾಡಬೇಕು, ಅದರ ಮೇಲೆ ಒಂದು ದೀಪವನ್ನು ಎಳ್ಳೆಣ್ಣೆಯಿಂದ ಹಚ್ಚಿ ಇಡಬೇಕು. ನೀವು ಮಣ್ಣಿನ ದೀಪ ಆದರೂ ಪರವಾಗಿಲ್ಲ, ಹಿತ್ತಾಳೆ ದೀಪ, ಬೆಳ್ಳಿ ದೀಪ, ಯಾವ ದೀಪ ಆದರೂ ಪರವಾಗಿಲ್ಲ. ಒಂದು ದೀಪವನ್ನು ಅದರೊಳಗಡೆ ಇಟ್ಬಿಟ್ಟು ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಬೇಕು. ಆ ಸಮಯದಲ್ಲಿ ನಿಮ್ಮ ಹತ್ರ ಎಳ್ಳೆಣ್ಣೆ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಕಪ್ಪು ಎಳ್ಳು ಅಥವಾ ಬಿಳಿ ಎಳ್ಳು ಯಾವುದಿದೆಯೋ ಆ ಎಳ್ಳನ್ನು ಹಾಕಿ
ನೀವು ದೀಪಕ್ಕೆ ಬಳಸುವಂಥ ಎಣ್ಣೆಯನ್ನು ಅದರೊಳಗಡೆ ಹಾಕಿಬಿಟ್ಟು ಕೂಡ ದೀಪವನ್ನು ಹಚ್ಬೋದು. ನೀವು ದೀಪವನ್ನು ಹಚ್ಚಿಟ್ಟ ನಂತರ ಏನು ಮಾಡಬೇಕಂತ ಹೇಳಿದ್ರೆ, ಕಣ್ಮುಚ್ಚಿ ಒಂದು 2 ನಿಮಿಷ ಮೌನವಾಗಿ ಕುಳಿತುಕೊಂಡು ಮನಸ್ಸನ್ನು ಒಂದು ನಿಯಂತ್ರಣಕ್ಕೆ ತೆಗೆದುಕೊಂಡು, ಆ ನಂತರ ಆ ಮಹಾಲಕ್ಷ್ಮಿಯನ್ನು ನಿಮ್ಮ ಕಣ್ಮುಂದೆ ಅದನ್ನು ನೆನೆಸ್ಕೊಳ್ಬೇಕು. ಆ ಮಹಾಲಕ್ಷ್ಮಿಯ ಒಂದು ಮುಖವನ್ನು ನೆನೆಸ್ಕೊಂಡು ನಿಮ್ಮ ಕಷ್ಟಗಳು ಏನಿದೆಯೋ, ಅಂದರೆ ನಿಮ್ಮ ಹಣದ ಅಡಚಣೆ ಆಗಿರ್ಬೋದು, ನೀವು ಮಾಡಬೇಕು ಅಂದ್ಕೊಂಡಿರೋ ಒಳ್ಳೆಯ ಕೆಲಸಗಳು, ಅದೇ ರೀತಿ ಮುಖ್ಯವಾಗಿ ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಆಗಬೇಕು. ಹಣಕಾಸು ಅನ್ನೋದು ಕೈಯಲ್ಲಿ ನಿಲ್ಲಬೇಕು. ಇದೆಲ್ಲವನ್ನು ಕೂಡ ಕಣ್ಮುಚ್ಚಿ ನೀವು ಕೇಳಿಕೊಂಡು, ಆ ನಂತರ ಓಂ ಮಹಾಲಕ್ಷ್ಮಿಯೈ ನಮಃ, ಓಂ ಮಹಾಲಕ್ಷ್ಮಿಯೈ ನಮಃ ಈ ಮಂತ್ರವನ್ನು 11 ಬಾರಿ ಅಥವಾ 21 ಬಾರಿ ನೀವು ಹೇಳ್ಕೋಬೇಕಾಗತ್ತೆ. ಅಂದರೆ ತುಂಬ ಭಕ್ತಿಯಿಂದ, ಏಕಾಗ್ರತೆಯಿಂದ ಈ ಒಂದು ಮಂತ್ರವನ್ನು ಹೇಳಿಕೊಂಡು, ನಿಮ್ಮ ಕಷ್ಟಗಳೇನಿದೆಯೋ ಎಲ್ಲವನ್ನು ಹೇಳಿಕೊಂಡು, ಆ ನಂತರ 11 ಬಾರಿ ಅಥವಾ 21 ಬಾರಿ, ಇನ್ನು ಅದಕ್ಕಿಂತ ಹೆಚ್ಚಿಗೆ 108 ಸಲ ಹೇಳ್ತೀನಿ ಅಂದರೆ ಇನ್ನೂ ಕೂಡ ತುಂಬಾ ಒಳ್ಳೆಯದು. ಸಾಧ್ಯ ಆದರೆ 108 ಸಲ ಕೂಡ ಹೇಳ್ಬೋದು. ಅದನ್ನು ಹೇಳಿಕೊಂಡು ನಿಮ್ಮ ತೊಂದರೆಗಳನ್ನೆಲ್ಲ ನೀವು ಕೇಳಿಕೊಂಡ ನಂತರ ಅದನ್ನು ಒಂದು ಸ್ವಲ್ಪ ಹೊತ್ತು ಹಾಗೆ ಉರಿಯೋದಕ್ಕೆ ಬಿಟ್ಬಿಡಬೇಕು ಆ ದೀಪವನ್ನು. ಆ ನಂತರದಲ್ಲಿ ನೀವು ಏನು ಮಾಡಬೇಕು, ಅದನ್ನು ತೆಗೆದುಬಿಟ್ಟು ಆ ಕಾಯಿನ್ ಏನಿದೆ ಅದನ್ನು ನಿಮ್ಮ ವ್ಯಾಲೆಟ್ ಒಳಗಡೆ ಇಟ್ಕೋಬೇಕು. ಅಂದರೆ ನೀವು ಪರ್ಸ್ ಒಳಗಡೆ ಇಟ್ಕೋಬೇಕು, ಅಥವಾ ನಿಮ್ಮ ವ್ಯಾನಿಟಿ ಬ್ಯಾಗಲ್ಲಿ ಕೂಡ ನೀವು ಇಟ್ಕೋಬೋದು, ಅಥವಾ ನಿಮ್ಮ ಕ್ಯಾಶ್ ಬಾಕ್ಸು, ನಿಮ್ಮ ತಿಜೋರಿ ಒಳಗಡೆ ಕ್ಯಾಶ್ ಬಾಕ್ಸ್ ಇರುತ್ತಲ್ಲ, ಅಲ್ಲಿ ಕೂಡ ಅದನ್ನು ತೆಗೆದಿಟ್ಕೊಳ್ಬೋದು. ಆ ನಂತರದಲ್ಲಿ ಈ ಅಕ್ಕಿಯನ್ನು ಏನು ಮಾಡಬೇಕಂತ ಹೇಳಿದ್ರೆ, ಸ್ವಲ್ಪ ಪ್ರಮಾಣದ ಅಕ್ಕಿಯನ್ನು ತಗೊಂಡು ಹೋಗ್ಬಿಟ್ಟು ಪಕ್ಷಿಗಳಿಗೆ ಅದನ್ನು ಹಾಕಬೇಕು. ಪಾರಿವಾಳ ಆಗಿರ್ಬೋದು, ಗುಬ್ಬಚ್ಚಿ ಆಗಿರ್ಬೋದು, ಯಾವುದೇ ಒಂದು ಪಕ್ಷಿಗಳಿಗೆ ಆ ಒಂದು ಅಕ್ಕಿಯನ್ನು ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಬಿಟ್ಟು ಬರಬೇಕು. ಉಳಿದಂಥ ಅಕ್ಕಿ ಏನಿದೆ ಅದನ್ನು ನೀವು ದಿನನಿತ್ಯ ಊಟಕ್ಕೆ ಬಳಸುವಂಥ ಅಕ್ಕಿ ಡಬ್ಬ ಏನಿದೆ ಅದರೊಳಗಡೆ ತಗೊಂಡೋಗಿ ಹಾಕಿ ಇಟ್ಕೋಬೇಕು. ಇಷ್ಟೇ ನೀವು ಮಾಡಬೇಕಾಗಿರುವಂಥದ್ದು. ಈ ಒಂದು ರೆಮಿಡಿಯನ್ನು ನೀವು ತಪ್ಪದೆ, ಯಾಕೆಂದರೆ ಪುಷ್ಯ ನಕ್ಷತ್ರ ಮೊದಲನೇ ನಕ್ಷತ್ರ ಶುಭ ಯೋಗದಲ್ಲಿ ಕೂಡಿ ಬರ್ತಾ ಇದೆ. ಈ ದಿವಸ ನೀವು ತಪ್ಪದೆ ಈ ಒಂದು ರೆಮಿಡಿಯನ್ನು ಮಾಡೋದ್ರಿಂದ ನಿಮಗೆ ಹಣಕಾಸಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿರ್ಬೋದು, ಅಥವಾ ನೀವು ಮಾಡಬೇಕಾಗಿರೋಂಥ ಕೆಲಸಗಳಲ್ಲಿ ಅಡಚಣೆ, ಅಥವಾ ನಿಮಗೆ ಸರಿಯಾದ ನಿರ್ಧಾರಗಳು ಮಾಡೋದಕ್ಕೆ ಆಗ್ತಾಯಿಲ್ಲ ಅಂತ ಹೇಳಿದ್ರೆ, ಈ ಪುಷ್ಯ ನಕ್ಷತ್ರದ ದಿನ ಈ ರೀತಿ ಮಾಡೋದ್ರಿಂದ ಆ ಮಹಾಲಕ್ಷ್ಮಿ ಅನುಗ್ರಹ ಅನ್ನೋದು ಸಿಗುತ್ತೆ. ನಿಮಗೆ ಒಂದು ಪೋಷಣೆಯನ್ನು ಆ ಒಂದು ಪುಷ್ಯ ನಕ್ಷತ್ರ ನೀವು ಮಾಡೋ ಒಂದು ಒಳ್ಳೆಯ ಕೆಲಸಕ್ಕೆ ಕೊಡುತ್ತೆ. ಇದನ್ನು ಮಾಡೋದ್ರ ಮೂಲಕ ನೀವು ಮಾಡಬೇಕಂದ್ಕೊಂಡ ಕೆಲಸಗಳೇನಿದೆ ಅದಕ್ಕೆ ಒಂದು ಎನರ್ಜಿ ಅನ್ನೋದು ಬರುತ್ತೆ. ಆ ಮಹಾಲಕ್ಷ್ಮಿಯ ಒಂದು ಅನುಗ್ರಹ ಏನಿದೆ ಅದು ಕೂಡ ಸಿಗುತ್ತೆ. ನೀವು ಅಂದ್ಕೊಂಡಂಥ ಕೆಲಸಗಳು ಸರಾಗವಾಗಿ ನಡೆಯೋಕ್ಕೆ ಪ್ರಾರಂಭ ಆಗುತ್ತೆ. ಅದೇ ರೀತಿಯಲ್ಲಿ ಮುಖ್ಯವಾಗಿ ಹಣಕಾಸು ಅನಗತ್ಯವಾಗಿ ಖರ್ಚಾಗ್ತಾ ಇರೋದಕ್ಕೆ ಒಂದು ಕಡಿವಾಣ ಅನ್ನೋದು ಸಿಗುತ್ತೆ. ಹಣ ಅನ್ನೋದು ಸ್ವಲ್ಪ ಕೈಯಲ್ಲಿ ನಿಲ್ಲೋದಕ್ಕೆ ಪ್ರಾರಂಭ ಆಗುತ್ತೆ. ನಿಮ್ಮ ಕೆಲಸಗಳು ಸುಸೂತ್ರವಾಗಿ ನಡೆಯೋಕ್ಕೆ ಶುರು ಆಗುತ್ತೆ. ಆದರೆ ಇದನ್ನು ನಂಬಿಕೆಯಿಂದ ನೀವು ಶ್ರದ್ಧೆ ಹಾಗೂ ಭಕ್ತಿಯಿಂದ ಇದನ್ನು ಮಾಡಿದ್ದೆ ಆದರೆ 100ಕ್ಕೆ 100 ಇದರಲ್ಲಿ ನಿಮಗೆ ನಿಜವಾಗ್ಲೂ ರಿಸಲ್ಟ್ ಅನ್ನೋದು ಖಂಡಿತ ಸಿಗುತ್ತೆ. ತಪ್ಪದೆ ಈ ಒಂದು ರೆಮಿಡಿಯನ್ನು ಈ ಪುಷ್ಯ ನಕ್ಷತ್ರದ ದಿವಸ, ಅಂದರೆ ಸೋಮವಾರ ಅಥವಾ ಭಾನುವಾರ ಎರಡೂ ದಿವಸದಲ್ಲಿ ನಾನು ಹೇಳಿದಂಥ ಸಮಯದಲ್ಲಿ ಯಾವಾಗಾದರೂ ಕೂಡ ತಪ್ಪದೆ ಇದನ್ನು ಮಾಡ್ಕೊಂಡು ನೋಡಿ, ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ನಿಮಗೆ ಹಣಕಾಸಿನ ಅಡಚಣೆಗಾಗಿ ಹಾಗೂ ನಿಮ್ಮ ಎಲ್ಲ ಸಮಸ್ಯೆಗಳಿಗಾಗಿ ಒಂದು ಸುಲಭವಾದಂಥ ಪರಿಹಾರವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಕೂಡ ಇದನ್ನು ಪ್ರಯತ್ನ ಮಾಡಿ ನೋಡಿ. ನಿಮಗೆ ರಿಸಲ್ಟ್ ಬಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.